PR ಪಾಟೀಲ್ ಏನು ಮಾತಾಡಿದ್ರು ಏನು ಮಾತಾಡಲಿಲ್ಲ, ತುಂಬ ಚರ್ಚೆ ಆಗ್ತಿತ್ತು. ಒಂದ್ಸಲ ಕೇಳಿಸ್ಕೊಂಡ್ಬಿಡಿ, ಆಮೇಲೆ ಉಳಿದವ್ರ ಪ್ರತಿಕ್ರಿಯೆ ತೆಗೆದುಕೊಳ್ಳಿ. जी सरफराज, हाँ साहब, हाँ साहब। राजीव गांधी हाउसिंग कॉर्पोरेशन में जो लोग जाके पैसा देते हैं उनको घर मिला है। ये हो रहा है क्या, धंधा हो रहा है क्या? नहीं 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 सर, ऐसा हो ही नहीं सकता सर, क्योंकि घर ही नहीं है तो देंगे कहाँ से सर? अब कितने घर दिए अब? सर जो MLAs मिनिस्टर्स साहब जो रिक्वेस्ट किया, दिस वाज 2 years back when the new government came into power sir. Now we have asked for about 43 houses जो लैप्स हो गए। जो मेरा लेटर भेजा था वो नहीं हुआ, वही लेटर ग्राम पंचायत के चेयरमैन मेरे पास से लेके गए और पैसा दे के लेके आए घर मकान। अब हमारा इज्जत क्या रहेगा? मुन्नಳ್ಳಿ 200 मकान, दरगाह शिरूर 100 मकान, गंगापुर BR अम्बेडकर 200 मकान, कवलगा में 200, माडाल में ये 100, फिर 100। ओके सर। टोटल जो है 950। ये पैसा दे के लाए, मैं मुंह खोले तो सरकार हिलेगा। मैं मुंह खोले तो ಸರ್ಕಾರ ಹಿಲೇಗ, ನಾ ಬಾಯಿ ಬಿಟ್ಟರೆ ಸರ್ಕಾರ ಅಲ್ಲಾಡ್ಬಿಡುತ್ತೆ ಅಂತ BR ಪಾಟೀಲ್ ಅಂಥದ್ದು ಏನು ಇಟ್ಕೊಂಡಿದ್ದಾರೆ ಅವರು ಮನಸ್ಸಿನಲ್ಲಿ, ಅಂಥದ್ದು ಏನು ಇಟ್ಕೊಂಡಿದ್ದಾರೆ, ಅಂಥದ್ದು ಏನು ಗೊತ್ತಿದೆ BR ಪಾಟೀಲರಿಗೆ? ವಿ ಡೋಂಟ್ ನೋ. ಅನಿಲ್ ಅವರೇ, ಫಾರ್ ಯುವರ್ ಇನ್ಫಾರ್ಮೇಷನ್, ಅವ್ರಿಗೆ ಯಾವ್ಯಾವ ಹಳ್ಳಿಗಳ ಹೆಸರನ್ನು ಹೇಳಿದ್ರಲ್ಲ, ಆ ಎಲ್ಲ ಹಳ್ಳಿಗಳಿಗೂ ನಮ್ಮ ರಿಪೋರ್ಟರ್ಗಳು ಹೋದರು, ಜನರನ್ನು ಮಾತಾಡಿಸಿದ್ರು. ಒಂದೊಂದು ಮನೆಗೆ 25,000 ತಗೊಂಡಿದ್ದಾರೆ ಸರ್ ನಮ್ಮ ಹತ್ರ. ಕೆಲವರಿಗೆ ಮನೆ ಸ್ಯಾಂಕ್ಷನ್ ಆಗಿದ್ದಾವೆ, ಕೆಲವರು ಮನೆ ಸ್ಯಾಂಕ್ಷನ್ ಆಗಿಲ್ಲ. ಅಶೋಕ್ ಅಲ್ಲ ಒಂದು ನಿಮಿಷ, ಲೆಟ್ ಮಿ ಅಜಿತ್, ಇವಾಗ ಈ ಸರ್ಕಾರ 2 ವರ್ಷ ಮುಗೀತು, 2 ವರ್ಷ 1 ತಿಂಗಳು 2 ತಿಂಗಳು ಮುಗೀತು. 100 days ಮುಗಿಯೋದಕ್ಕಿಂತ ಮುಂಚೆನೆ, 100 days ಇನ್ನೂ ಆಗೇ ಇಲ್ಲ, ಆಗೋದಕ್ಕಿಂತ ಮುಂಚೆನೆ ಬಸವರಾಜ ರಾಯರೆಡ್ಡಿ BR ಪಾಟೀಲ್ ಒಂದು ಪತ್ರ ಬರೆದು ಮುಖ್ಯಮಂತ್ರಿಗಳಿಗೆ ಮತ್ತು ಹೈಕಮಾಂಡಿಗೆ, ಈ ಸರ್ಕಾರದಲ್ಲಿ ಶಾಸಕರ ಮಾತಿಗೆ ಕಿಮ್ಮತ್ತಿಲ್ಲ, ಮಂತ್ರಿಗಳು ಶಾಸಕರನ್ನ ಕಿಮ್ಮತ್ತು ಕೊಡ್ತಾ ಇಲ್ಲ, ಯಾವುದೇ ರೀತಿ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ, ಭ್ರಷ್ಟಾಚಾರದಿಂದ ತುಂಬಿ ತುಳುಕ್ತಿದೆ ಅಂತೇಳಿ ಬಸವರಾಜ ರಾಯರೆಡ್ಡಿ ಪತ್ರ ಬರೆದ್ರು. ಜೊತೆಯಲ್ಲಿ BR ಪಾಟೀಲ್ 20 ಜನ ಶಾಸಕರ ಸೈನ್ ಮಾಡಿಸ್ಕೊಂಡು ಪತ್ರ ಬರೆದು ಸಿದ್ದರಾಮಯ್ಯವ್ರನ್ನ ಕರೆದು ಬಸವರಾಜ ರಾಯರೆಡ್ಡಿಗೆ ಫೈನಾನ್ಷಿಯಲ್ ಅಡ್ವೈಸರ್ ಆಗಿ ಮಾಡಿಕೊಂಡ್ರು. BR ಪಾಟೀಲ್ನ ನೀತಿ ಆಯೋಗದ ಪ್ಲಾನಿಂಗ್ ಕಮಿಷನ್ ಉಪಾಧ್ಯಕ್ಷನಾಗಿ ಮಾಡಿಟ್ರು. ಅಲ್ಲಿಂದ ನೀವು ಕಂಟಿನ್ಯೂ ಮಾಡ್ಕೊಂಬನ್ನಿ. ಇದೇ ಇಲ್ಲಿ ಏನು ಹೇಳ್ತಾರೆ, ನನ್ನ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನನಗೆ ಗೊತ್ತಿಲ್ಲ 17 ಕೋಟಿ 17 ಕೋಟಿ ಅಲ್ಪಸಂಖ್ಯಾತ ಇಲಾಖೆಯಿಂದ ದುಡ್ಡು ಬಿಡುಗಡೆ ಆಗಿದೆ. ಅದೇ ವರ್ಕ್ಗೆ ಅಷ್ಟೇ ಅಮೌಂಟ್ KKRDBಯಿಂದನೂ ಹಣ ಬಿಡುಗಡೆ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಭ್ರಷ್ಟಾಚಾರ ಅಲ್ವಾ ಇದ್ರದ್ದು? ನನಗೆ ಗೊತ್ತಿಲ್ಲ, ನಾನಲ್ಲೊಬ್ಬ MLA ಇದ್ದೀನಿ, ಒಂದೇ ಕೆಲಸಕ್ಕೆ 2 ಇಲಾಖೆಯಿಂದ ಹಣ ಬಿಡುಗಡೆ ಆಗಿದೆ ಅಂತ ಭಾಳ ನೊಂದ್ಕೊಂಡು ಮಾತಾಡ್ತಾರೆ. ಬೆಳ್ಳೂರು ಗೋಪಾಲಕೃಷ್ಣ ಹೇಳ್ತಾರೆ, ಇಲ್ಲಿ ಏನೂ ಕೆಲಸ ಆಗ್ತಾಯಿಲ್ಲ, ವ್ಯಾಪಕ ಭ್ರಷ್ಟಾಚಾರದಿಂದ ಕೂಡಿದೆ ಅಂತೇಳಿ. ರಾಜುಕಾಗೆ ಈಗ ನೀವು ಮಾತಾಡಿದ್ದು ನಾವು ಎಲ್ಲರೂ ಕೇಳಿಸ್ಕೊಂಡಿದ್ದಾರೆ. ನಾನು ಯಾವ ಕ್ಷಣದಲ್ಲಿ ಬೇಕಾದ್ರೂ ನಾನು ರಾಜೀನಾಮೆ ಕೊಡ್ಬೋದು, ಇಲ್ಲಿ ಯಾವುದೇ ರೀತಿ ಕೆಲಸಗಳಾಗ್ತಿಲ್ಲ ಅಂತ. BR ಪಾಟೀಲ್ರಿಗೆ ಆಗಿರುವ ಸಮಸ್ಯೆ ಅಪ್ಪನಂತ ಸಮಸ್ಯೆ ನಮಗಾಗಿದೆ ಸರ್. ಇಲ್ಲಿ ಪ್ರಾರಂಭದಲ್ಲಿ ಇಲ್ಲಿ BJP JDS ಅಲಿಗೇಷನ್ಸ್ಗಿಂತಲೂ ಕಾಂಗ್ರೆಸ್ಸಿನ ಶಾಸಕರೇ ಕಾಂಗ್ರೆಸ್ ಸರ್ಕಾರದ ಮೇಲೆ ಅಲಿಗೇಷನ್ಸ್ ಮಾಡ್ತಾಯಿದ್ರೆ, ಸಿದ್ದರಾಮಯ್ಯನವರು ಏನೂ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ನನಗೆ ಗೊತ್ತಿಲ್ಲ, ಯಾರೇನು ಮಾತಾಡಿದಾರೋ, ಯಾವ ಕಾಂಟೆಕ್ಸಲ್ಲಿ ಮಾತಾಡಿದಾರೋ ಗೊತ್ತಿಲ್ಲ, ಮಾತಾಡ್ತೀನಿ ಅನ್ನೋ ರೀತಿಯಲ್ಲಿ ಬರೀ ಸಬೂಬನ್ನ ಹೇಳ್ಕೊಂಡು ಬರ್ತೀವಿ. ಇಡೀ ರಾಜ್ಯದಲ್ಲಿ ನಯಾ ಪೈಸೆ ಕೆಲಸ ಆಗ್ತಿಲ್ಲ. ಅಜಿತ್ ಒಬ್ಬ PWD ಮಿನಿಸ್ಟ್ರು ಬೆಳಿಗ್ಗೆ ಎದ್ದರೆ ದಲಿತರ ಮನೆಯಲ್ಲಿ ಟಿಫನು, ದಲಿತರ ಮನೆಯಲ್ಲಿ ಊಟ, ದಲಿತ ಮುಖ್ಯಮಂತ್ರಿ ಚರ್ಚೆಗಳು, ಗುಂಪುಗಾರಿಕೆ ಸಭೆಗಳು. ಒಬ್ಬ PWD ಮಿನಿಸ್ಟ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.